ಇವಾಗ ಕ್ರೀಡಾ ಇಲಾಖೆಯ ಸಹಾಯಕ ನಿರ್ದೇಶಕರಾಗಿ ನೀವು ಪ್ರಮುಖ ಜವಾಬ್ದಾರಿಗಳು ಏನು ನಿಮ್ಮ? ನಾನು ಎಜುಕೇಶನ್ ಮುಗಿಸಿದ ತಕ್ಷಣ ನನಗೆ ಫಸ್ಟ್ ಟೈಮ್ ಸಿಕ್ಕಿದ್ದು ಈ ಕೆಲಸ. ಅದು ಮೊದಲನೇದು ಯಾವಾಗ್ಲೂ ವಿಶೇಷವಾಗಿರುತ್ತಲ್ಲ. ಇದು ನನಗೆ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯಲ್ಲಿ ನಾನು ಶೀಘ್ರ ಲಿಪಿಗಾರ್ತಿಯಾಗಿ ನನಗೆ ಫಸ್ಟ್ ಟೈಮ್ ಇಂಟರ್ವ್ಯೂ ಬಂದಿದ್ದು, ನನಗೆ ಜಾಬ್ ಸಿಕ್ಕಿದ್ದು. ನನಗೆ ಯುವ ಸಬಲೀಕರಣ ಮತ್ತೆ ಕ್ರೀಡಾ ಇಲಾಖೆ ಅನ್ನೋದೇನಿದೆ, ನಾನು ಮೊದಲನೇ ಕೆಲಸ ಅನ್ನೋದ್ರ ಜೊತೆಗೆ ಆ ಯುವ ಸಬಲೀಕರಣದಲ್ಲಿ ಹಾಗೆ ಕ್ರೀಡಾ ಇಲಾಖೆಯಲ್ಲಿ ಕೆಲಸ ಮಾಡುವಂಥದ್ದು ಒಂದು ಸೌಭಾಗ್ಯ ಸಿಕ್ತಲ್ಲ, ಅದು ನನಗೆ ತುಂಬಾ ಸಮಾಧಾನ ತರುವಂಥದ್ದು. ಕೆಲಸ ಯಾವ್ದಾದ್ರೂ ಸರಿ ಮಾಡಬಹುದು, ಆದ್ರೆ ನಮ್ಗೆ ತೃಪ್ತಿ ಎಲ್ಲಿ ಸಿಗುತ್ತೆ ಅಲ್ಲಿ ಮುಂದುವರಿಯೋದಿದೆಯಲ್ಲ, ಅದು ನನಗೆ ವಿಶೇಷ ಅನಿಸ್ತು. ಅದರಿಂದ ನಾನು ಈ ಇಲಾಖೆಯಲ್ಲೇ ಮುಂದುವರೆದೆ. ಮೊದಲು ನಾನು ಕೆಲಸ ಶುರು ಮಾಡಿದಾಗ ಶೀಘ್ರ ಲಿಪಿಗಾರ್ತಿ ಸ್ಟೆನೋಗ್ರಾಫರ್ ಆಗಿ ಕೆಲಸ ಮಾಡಿದ್ದು. ಯಾಕಂದ್ರೆ ನಾನು ಎಜುಕೇಶನ್ ಹೇಳಿದ್ನಲ್ಲ, ಪ್ರಾಥಮಿಕ ಪ್ರೌಢ ಶಿಕ್ಷಣ ಕಾಲೇಜಿನ ಜೊತೆಗೆ ಸ್ಟೆನೋಗ್ರಫಿನಲ್ಲಿ ಕೂಡ ನಾನು ಕೋರ್ಸ್ ಕಂಪ್ಲೀಟ್ ಮಾಡಿದ್ದೆ. ಆ ಎಜುಕೇಶನ್ ಇಂದಾನೇ ನನಗೆ ಕೆಲಸ ಸಿಕ್ಕಿತ್ತು. ಅದಾದ ನಂತರ ನಾನು ಸೂಪರಿಂಟೆಂಡೆಂಟ್ ಆಗಿ ಪ್ರಮೋಷನ್ ತಗೊಂಡು ಈಗ ಸದ್ಯದಲ್ಲಿ ಸಹಾಯಕ ನಿರ್ದೇಶಕಿಯಾಗಿ ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಈಗ ಸದ್ಯದಲ್ಲೇ ನನಗೆ ಬಡ್ತಿ ನಿರೀಕ್ಷೆಯಲ್ಲಿ ಇದ್ದೀನಿ.